ಒಂದ್ ಕಡೆ ಗಿಲ್ಲಿ ಕ್ರೇಜ್, ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಕ್ರೇಜ್. ನಮ್ಮ ಚಾನೆಲ್ ಅಲ್ಲಿ ಲೈವ್ ಸ್ಟ್ರೀಮ್ ಅಲ್ಲಿ ಒಂದ್ ಕಡೆ ಗಿಲ್ಲಿ ಇದು ರ್ಯಾಲಿ ನಡೀತಾ ಇದ್ರೆ ನಿಮ್ ಮಾತನ್ನು ನಾವು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದೀವಿ. ಗಿಲ್ಲಿ ಕ್ರೇಜ್ ಬಗ್ಗೆ ಅಂಡ್ ಗಿಲ್ಲಿಗೆ ಏನ್ ಹೇಳ್ತೀರಾ? ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ಇರ್ಲಿ ಯಾರೇ ಗೆದ್ದಿದ್ರು ಯಾರೇನು, ಬಟ್ ನಾನು ಒಂದು ಹೇಳೋದಿಷ್ಟೇನೆ, ಯಾರನ್ನೋ ಯಾರೋ ಗೆಲ್ಲಿಸೋ ಬರದಲ್ಲಿ ಅಥವಾ ಹೊಗಳೋ ಬರದಲ್ಲಿ ಇನ್ನೊಬ್ಬರನ್ನ ತುಂಬಾ ಕೆಳಗಿಟ್ಟು ಮಾತಾಡುವಂಥದ್ದು ಅಥವಾ ಇನ್ನೊಬ್ಬರನ್ನ ತೇಜವದಿ ಮಾಡುವಂಥದ್ದು ಒಂದು ಕಾಂಪಿಟೇಷನ್ ಅಂತ ಬಂದಾಗ ದಯವಿಟ್ಟು ಅದನ್ನು ಮಾಡಬೇಡಿ. ನಿಮ್ಮ ಅಭಿಮಾನ ಏನಿದೆ, ನಿಮ್ಮ ವ್ಯಕ್ತಿತ್ವ ಏನಿದೆ, ನಿಮ್ಮ ವ್ಯಕ್ತಿಗೆ ನಿಮ್ಮ ಅಭಿಮಾನ ಪ್ರೀತಿ ಎಲ್ಲವನ್ನ ತೋರಿಸಿ, ಅದು ನಿಮ್ಮ ಹಕ್ಕು. ಬಟ್ ಅದಕ್ಕೆ ಅಂತ ಹೇಳಿ ಒಬ್ಬರನ್ನ ತೇಜವದಿ ಮಾಡಬೇಕು ಅಂತ ಇಲ್ಲ ಸಲ್ಲದನ್ನೆಲ್ಲ ತಗೊಂಡು ಬಂದು ತುರ್ಕುವಂತ ಪ್ರಯತ್ನ ಮಾಡಿ ಅವರನ್ನ ತೇಜವದಿ ಮಾಡುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಯಾವ ಮೂಮೆಂಟ್ ಅಲ್ಲಿ ಗಿಲ್ಲಿ ಬಗ್ಗೆ ನಿಮ್ಗೆ ಏನ್ ಇಷ್ಟ ಆಯ್ತು? ಈ 100ಕ್ಕೂ ಜಾಸ್ತಿ ದಿನ ನೀವು ಮನೇಲಿದ್ದಾಗ ನೀವಂದ್ರಿ ಕೆಲವೊಂದ್ಸತಿ ಡಿಫ್ರೆನ್ಸ್ ಬಂದಿರ್ಬೋದು ಅಥವಾ ಸಿಟ್ಟು ಬಂದಿರ್ಬೋದು, ಅವ್ರ ಮೇಲೆ ಬೇಜಾರು ಬಂದಿರ್ಬೋದು, ಹೊಡಿಬೇಕು ಅಂತಾನು ಅನ್ಸಿರುತ್ತೆ, ಬಟ್ ಅದಕ್ಕೆ ಅವಕಾಶ ಇರಲ್ಲ. ಯಾವ ಮೂಮೆಂಟ್ ಆತನ ಬಗ್ಗೆ ಒಂದು ಬೆಸ್ಟ್ ಫೀಲಿಂಗ್ ಅಥವಾ ಈತ ಒಳ್ಳೆಯವನು ಅಂತ ಅನ್ನಿಸ್ತದೆ? ನನಗೆ ಗಿಲ್ಲಿ ಒಳ್ಳೆಯವನು ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಯಾಕೆ ಅನ್ನಿಸ್ಲಿಲ್ಲ ಅಂತಂದ್ರೆ, ಅದೇ ನಾನು ಎಲ್ರಿಗೂ ಹೇಳ್ದಾಗ ನಿಮಗೂ ಹೇಳ್ತೀನಿ, ನಾವೆಲ್ಲರೂ ಅಲ್ಲಿ ಆಟ ಆಡಕ್ಕೆ ಹೋಗಿದ್ವಿ. ಬಟ್ ಗಿಲ್ಲಿ ಆಟ ಆಡಕ್ಕೆ ಬಂದಿರಲಿಲ್ಲ. ಎಲ್ಲರ ಮನಸ್ಥಿತಿನ ಓದ್ಕೊಂಡು ತಿಳ್ಕೊಂಡು ಇವ್ರು ಆಟ ಆಡ್ತಾ ಇರೋ ಹಾದಿನ ಹೇಗೆ ತಪ್ಪಿಸ್ಬೇಕು, ಆಟವನ್ನ ಹೇಗೆ ಹಾಳು ಮಾಡಬೇಕು ಅಂತ. ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಗೇಮ್. ಈಗ ನೇರ ಆಟ ಆಡೋದು ಬೇರೆ, ಆಟವನ್ನ ಹಾಳು ಮಾಡಿ ಅವನನ್ನ ಕುಗ್ಸಿ ನನ್ನ ಆಟನ ನನ್ನ ಬೇಳೆನ ಬೇಯಿಸ್ಕೊಳ್ಳೋದು ಬೇರೆ. ಈಗ ನೀವು ಗಿಲ್ಲಿನ ಟಾಸ್ಕ್ ಅಂತ ನೋಡಿದಾಗ ಎಲ್ಲೂ ಇರಲಿಲ್ಲ, ಅಥವಾ ಮನೆ ಕೆಲಸಗಳು ಅಂತ ನೋಡಿದಾಗ ಎಲ್ಲೂ ಇರಲಿಲ್ಲ. ಬರೀ ತಮಾಷೆ ಮಾಡ್ಕೊಂಡು ಇದ್ಯಾವುದು ಕಾಮಿಡಿ ಶೋ ಅಲ್ಲ. ವ್ಯಕ್ತಿತ್ವಗಳ ಆಟ ಅಂದಾಗ ಇಡೀ ಮನೆ ಸುಟ್ಟು ಇದಾಗ್ತದೆ. ಎಲ್ಲವೂ ಒಂದು ಟಾಸ್ಕ್ ಅಂದ್ರೆ ಯುದ್ಧ ಭೂಮಿಗೆ ಇಳಿತಿದ್ವಿ ನಾವು. ಬಟ್ ಎಲ್ಲವೂ ಕಾಮಿಡಿ ಆಗಲ್ಲ, ಎಲ್ಲವೂ ತಮಾಷೆ ಆಗಲ್ಲ. ಕೆಲವೊಂದೊಂದ್ಸಲ ಜವಾಬ್ದಾರಿಯುತವಾಗಿ ಕೂಡ ನಾವು ನಡ್ಕೋಬೇಕಾಗತ್ತೆ ಒಂದು ಶೋ ಪರ್ಪಸ್ಗೆ. ಬಟ್ ನನಗೆ ಗಿಲ್ಲಿ ಕೆಲವು ವಿಚಾರಗಳಲ್ಲಿ ಇಷ್ಟ ಆಗಿದ್ದು ಅಂತಂದ್ರೆ ಬಹುಶಃ ಅವ್ರ ಮನೆಯವ್ರು ಬಂದ ಮೇಲೆ. ಯಾಕೆಂದ್ರೆ ಜೀವನನ ನಾವೆಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡಿರ್ತೀವಿ. ಸ್ಪೆಷಲಿ ನಂತರ ಈ ಹೋರಾಟದ ಬದುಕು ಇದೆಲ್ಲ ಇದ್ದಾಗ ಜೀವನನ ಲೈಟ್ ಆಗು ತಗೊಂಡು ಜೀವಿಸ್ಬೋದು. ಅದಕ್ಕೆ ಅಂತ ಹೇಳಿ ಸೋಂಬೇರಿ ತಂದಲ್ಲಿ ಜೀವಿಸೋದು ಅದು ಬೇರೆ. ಲೈಟ್ ಆಗಿ ತಗೊಂಡು ಜೀವನನ ತುಂಬಾ ಏನೋ ಚಿಕ್ಕದನ್ನ ಇಷ್ಟು ತಗೊಳ್ಳೋ ಬದಲು ತುಂಬಾ ಲೈಟ್ ಆಗಿ ತಗೊಂಡು ಕೂಡ ನಾವು ಜೀವಿಸಬಹುದು ಅನ್ನೋದು ಆತನಲ್ಲಿ ಇರುವಂತದ್ದು. ಅದು ಒಂದು. ಮತ್ತೆ ತುಂಬಾ ಗಮನಿಸ್ತಾನೆ ಅವನು, ಎಲ್ಲರ ಮೈಂಡ್ನ ತುಂಬಾ ಚೆನ್ನಾಗಿ ರೀಡ್ ಮಾಡ್ತಾನೆ ಗಿಲ್ಲಿ. ಅದಕ್ಕೆ ನಾನು ಗಿಲ್ಲಿಗೆ ಹೇಳ್ತಾ ಇದ್ದೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ, ನೀನು ಬಿಗ್ ಬಾಸ್ ಅಲ್ಲಿ ಇರಬಾರ್ದು, ಒಂದ್ ಸ್ವಲ್ಪ ನಿನ್ ಪುಸ್ತಕ ಅದು ಇದೆಲ್ಲ ಒಂಚೂರು ಅಧ್ಯಯನ ಮಾಡು, ನೀನ್ ರಾಜಕೀಯಕ್ಕೆ ಹೋಗ್ಬೋದು ಅಂತ ಹೇಳ್ತಿದ್ದೆ. ಬಿಕಾಸ್ ಮೈಂಡ್ ಅನ್ನು ತುಂಬಾ ಚೆನ್ನಾಗಿ ರೀಡ್ ಮಾಡ್ತಾನೆ. ಸೊ ಅದು ಅವನಿಗೆ ಪ್ಲಸ್. ಈಗ ಮತ್ತೆ ಸ್ಲೋಗನ್ ಮುಂದಕ್ಕೆ ಬಂದಿದೆ, ಬಡವರ ಮಕ್ಕಳು ಬೆಳಿಬೇಕು, ಗಿಲ್ಲಿ ಬೆಳಿಬೇಕು ಅಂತ. ಈ ಸ್ಲೋಗನ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ರೈತರ ಮಗ. ನನಗೆ ನಿಜ ಇದು ತುಂಬಾ ಇಟ್ಸ್ ಅ ಬಿಗ್ ಜೋಕ್ ಅನ್ಸುತ್ತೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಹೌದು ನಾನು ಒಪ್ತೀನಿ ಅದನ್ನ, ಬಡವ್ರ ಮಕ್ಕಳು ಬೆಳಿಬೇಕು. ಅದು ಡಾಲಿ ಧನಂಜಯ್ ಅವ್ರು ಕೊಟ್ಟಂತ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಅದನ್ನ ಎಷ್ಟೋ ಜನ ಎಲ್ಲೆಲ್ಲ ಈಗ ನಾವು ಅದನ್ನ ಹೇಳ್ತೀವಿ, ರೈತರ ಮಕ್ಕಳು ಬಡವ್ರ ಮಕ್ಕಳು ನಾವು ಬೆಳಿಬೇಕು ಅಂತ. ಬಟ್ ನಿಜವಾಗ್ಲೂ ಗಿಲ್ಲಿ ಬಡವನ ಅಲ್ವಾ? ಅದು ತುಂಬಾ ಮುಖ್ಯ ಆಗುತ್ತೆ. ಯಾರನ್ನು ನಾನು ಆಗ್ಲೇ ಹೇಳಿದಾಗೆ, ಯಾರನ್ನೂ ನೀವೆತ್ತೋ ಬರದಲ್ಲಿ ಇನ್ನೊಬ್ಬರನ್ನ ಬಡವ ಶ್ರೀಮಂತ ಅನ್ನೋ ಸ್ಟ್ರಾಟಜಿ ಕಾರ್ಡ್ನ ದಯವಿಟ್ಟು ಪ್ಲೇ ಮಾಡಬೇಡಿ. ಹಾಗೇನಾದ್ರೂ ಇದ್ರೆ ಬಿಗ್ ಬಾಸ್ ಇಂದ ಮೇಲೆ ನಮ್ಮನ್ನ ಕೇಳ್ತಾರೆ, ಬಿಗ್ ಬಾಸ್ ನಿಮ್ಮ ಮೇಲೆ ಎಷ್ಟು ಕೇಸ್ಗಳಿದೆ, ನಿಮ್ಮ ಶರೀರದಲ್ಲಿ ನಿಮ್ಗೆ ಏನೇನ್ ಸಮಸ್ಯೆ ಇದೆ, ಸೈಕ್ಯಾಟ್ರಿಸ್ಟ್ ಜೊತೆ ನಿಮ್ಗೆ ಅದನ್ನ ಕೇಳೋ ಬದಲು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ನಿನ್ನ ಇನ್ಕಮ್ ಏನಿದೆ ಅನ್ನೋದನ್ನ ಒಂದು ಲಿಸ್ಟ್ ಕೊಟ್ಬಿಟ್ಟು ನಾನು ಬಡವನಪ್ಪ ಅಂತ ಪ್ರೂವ್ ಮಾಡ್ಕೊಂಡು ನೀನು ಹೋಗ್ಬಿಡು ಬಿಗ್ ಬಾಸ್ಗೆ. ಹಾಗಾದ್ರೆ ಅಲ್ವಾ? ಇದು ವ್ಯಕ್ತಿತ್ವಗಳ ಆಟ. ಇಲ್ಲಿ ಬಡವ ಶ್ರೀಮಂತ ಅಂತ ಬರಲ್ಲ, ನಿನ್ನ ಕೇಪಬಿಲಿಟಿ ತುಂಬಾ ಮುಖ್ಯ ಆಗತ್ತೆ. ಮತ್ತೆ ಅಲ್ಲಿ ನೀನು ಎಷ್ಟು ದಿನ ನೀನು ಆಟ ಆಡ್ತೀಯ, ನಿನ್ನ ವ್ಯಕ್ತಿತ್ವದ ಪ್ರದರ್ಶನವನ್ನ ನೀನು ಮಾಡ್ಬೇಕಾಗತ್ತೆ. ಇಲ್ಲಿ ಯಾವುದು ಶ್ರೀಮಂತ ಬಡವ ಅಂತ ಬರೋದಿಲ್ಲ. ಆಮೇಲೆ ಯಾರು ನಮಗೆ ಓಟ್ ಹಾಕೋರು ಯಾರು ಕೇಳ್ಕೊಂಡು ಓಟ್ ಹಾಕಲ್ಲ. ನೀನ್ ಶ್ರೀಮಂತನಾ, ನೀನು ಬಡವನಾ, ನೀನ್ ಯಾವ ಧರ್ಮ, ನೀನ್ ಯಾವ ಜಾತಿ, ನೀನ್ ಯಾವ ಪಂಗಡ, ಯಾರೂ ನಮ್ಮನ್ನ ಕೇಳಲ್ಲ. ವ್ಯಕ್ತಿ ಇಷ್ಟ ಆಗ್ತಾರೆ, ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ, ನಾವು ಓದ್ತೀವಿ. ಬಟ್ ದಯವಿಟ್ಟು ಆ ಬಡವ ಅನ್ನೋ ಆ ಟ್ಯಾಗ್ ಲೈನ್ ದಯವಿಟ್ಟು ಕೊಡಬೇಡಿ. ಬಿಕಾಸ್ ಸ್ಟ್ರಾಟಜಿ ಕಾರ್ಡಾಗಿ ಬಳಸಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಗಿಲ್ಲಿ ಏನ್ ಬಡವ ಅಲ್ಲ, ಬಡವನ್ ಹಾಗೆ ಮುಖವಾಡ ಹಾಕೊಂಡಿದ್ದಂತ ಗಿಲ್ಲಿ ಅಷ್ಟೇ. ಯಾಕೆಂದ್ರೆ ನಾವು ಬನಿಯನ್ ಹಾಕೊಂಡು ಚಡ್ಡಿ ಹಾಕೊಂಡು ಓಡಾದ ತಕ್ಷಣ ಬಿಗ್ ಬಾಸ್ ಮನೇಲಿ ಈ ಹಿಂದೆ ಕೆಲವು ಕಂಟೆಸ್ಟೆಂಟ್ ಗಳನ್ನ ನಾವು ಫಾಲೋ ಮಾಡ್ತಿದ್ದಾಗೆ ನಾವು ಅದನ್ನ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದು ನನಗಿಷ್ಟ ಆಗ್ಲಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.